ಅನೀತಿವಂತನು ಮಾತಿನಿಂದ ನೆರೆಯವನನ್ನು ನಾಶ ಮಾಡುವನು, ನೀತಿವಂತನು ತಿಳುವಳಿಕೆಯಿಂದ ಅವನನ್ನು ಉದ್ಧಾರ ಮಾಡುವನು. ಜ್ಞಾನೋಕ್ತಿಗಳ ಗ್ರಂಥ 11ನೇ ಅಧ್ಯಾಯ 9ನೇ ವಾಕ್ಯ, ದೇವರ ಪರಿಶುದ್ಧ ವಾಕ್ಯ. ಪ್ರಾರ್ಥಿಸೋಣ. ಪ್ರಿಯ ಯೇಸುವೆ, ಯವನನು ಬರೆದ ಶುಭ ಸಂದೇಶ 13ನೇ ಅಧ್ಯಾಯ 34ನೇ ವಚನದಲ್ಲಿ ನೀವು ಕೊಟ್ಟಂಥ 2ನೇ ಆಜ್ಞೆ, ನಾನು ನಿಮ್ಮನ್ನು ಪ್ರೀತಿಸಿದಂತೆ ನೀವು ಸಹ ಒಬ್ಬರನ್ನೊಬ್ಬರು ನಿಮ್ಮ ನೆರೆಯವರನ್ನು ಪ್ರೀತಿಸಿರಿ ಎಂದು ನುಡಿದಿದ್ದೀರಿ. ಪ್ರಿಯ ಪ್ರಭು ಯೇಸುವೆ, ಎಷ್ಟೋ ಸಾರಿ ನಮ್ಮ ನೆರೆಯವರ ಬಗ್ಗೆ ಮತ್ತು ನಮ್ಮ ಸ್ನೇಹಿತರ ಬಗ್ಗೆ ಎಷ್ಟೋ ಇಲ್ಲ ಸಲ್ಲದ ವದಂತಿಗಳನ್ನು, ಸುಳ್ಳು ಮಾತುಗಳನ್ನು ಆಡಿ ಅವರ ಬಗ್ಗೆ ಕೆಟ್ಟ ಕೆಟ್ಟ ಮಾತುಗಳಿಂದ ಅವರ ವ್ಯಕ್ತಿತ್ವವನ್ನು ಹಾಳು ಮಾಡಿದ್ದೇವೆ. ಇನ್ನು ಮುಂದೆಯಾದರೂ ನಾವು ಪ್ರತಿದಿನ ನಿಮ್ಮ ಕೃಪಾಶೀರ್ವಾದದಿಂದ ಈ ಕೆಟ್ಟ ಚಟಕ್ಕೆ ಬಲಿಯಾಗದಂತೆ ನಮ್ಮ ಮಾತು ನುಡಿದರೆ ಮುತ್ತಿನ ಹಾರದಂತಿರುವಂತೆ ಮಾಡಿರಿ. ನಮ್ಮ ನೆರೆಹೊರೆಯವರನ್ನು, ಸ್ನೇಹಿತರನ್ನು ನಿಮ್ಮಂತೆಯೇ ಪ್ರೀತಿಸುವ ಕೃಪಾಶೀರ್ವಾದವನ್ನು, ವರವನ್ನು ನಮಗೆ ಅನುದಿನ ಕರುಣಿಸಿರಿ ಎಂಬುದಾಗಿ ನಜರೇತಿನ ಮುದಾದ ಯೇಸು ಸ್ವಾಮಿಯ ಮಧುರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ. ಆಮೆನ್.